ಇವುಗಳನ್ನ ಮಂಡಿಸಿದ ಮೇಲೆ ಇಟ್ಕೊಳ್ಳಿ. ಇಲ್ಲಿ ಹಸಿರು ತಗೊಳ್ಳಿ, ಹಸಿರು ಕಲ್ಲು ಮಾಡಿ ಹೊಟ್ಟೆನ ಒಳಗೆ ಕೇಳ್ಕೋಬೇಕು. ತಗೊಳ್ತಾ ಕಾಲೆ ಮಾಡಿ ತಗೊಳ್ತಾ ರಿಲ್ಯಾಕ್ಸ್. ಹಿಂದಕ್ಕೆ ಬಾಗಿಸು, ಹಸಿರು ಕಾಲು ಮಾಡಿ ತಗೊಳ್ತಾ ಕಾಲು ಮಾಡಿ ತಗೊಳ್ತಾ ಕಾಲು ಮಾಡಿ ಹಾಗೆ ನೆಲನ ತರಿಸಿ ಚೆನ್ನಾಗಿ. ಮತ್ತೆ ಹಸಿರು ತಗೊಳ್ತಾ ಹಸ್ತ ಒಳಮುಖ ಮಾಡಿ ಮಲಗಿ ಚೆನ್ನಾಗಿ, ಬಲಕ್ಕೆ ಎಡಕ್ಕೆ ಆಡಿಸಿ. ಹಸ್ತ ಕೆಳಮುಖ ಮಾಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಇವತ್ತು ಸೂರ್ಯ ನಮಸ್ಕಾರ ಸ್ವಲ್ಪ ಸ್ಪೀಡ್ ಇರುತ್ತೆ. ಒಂದ್ಸತಿ ನೋಡ್ಕೊಳ್ಳಿ, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಮೊಬೈಲ್ನ ನಿಮ್ಮ ಮುಂದೆ ಇಟ್ಕೊಂಡು ಗಾಳಿ ಬೆಳಕು ಚೆನ್ನಾಗಿ ಬರಬೇಕು. ಅಲ್ಲಿ ಇಟ್ಕೊಂಡು ಒಂದು ಗ್ಲಾಸ್ ಬೆಚ್ಚಗಿರೋ ನೀರು ಕುಡ್ಕೋಬೇಕು, ಮ್ಯಾಟ್ ಹಾಸ್ಕೋಬೇಕು, ಮ್ಯಾಟ್ ಮೇಲೆ ಮಾಡಬೇಕು. ಸುತ್ತ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಯಾವುದೋ ಒಂದು ರೂಮಲ್ಲಿ ಕತ್ಲೆ ಬೆಳಕಿಲ್ಲ, ಫ್ಯಾನ್ ಹಾಕೊಳ್ಳೋದು ಮಾಡೋದು ಹಾಗೆಲ್ಲ ಬೇಡ. ಫ್ಯಾನ್ಗೇನೇನು ಹಾಕೋಬಾರ್ದು, ಗಾಳಿ ಬೆಳಕು ಚೆನ್ನಾಗಿರ್ಬೇಕು, ಅಲ್ಲಿ ಮಾಡಬೇಕು. ಬೀಜ ಮಂತ್ರ ನಾನು ಕಳಿಸ್ಕೊಡ್ತೀನಿ, ಬೀಜ ಮಂತ್ರ ಕಳಿಸ್ಕೊಡ್ತೀನಿ. ಪ್ರತಿಯೊಂದು ಮಂತ್ರಗಳು ಏನು ನಾನು ಇವತ್ತು ಮಂತ್ರ ಹೇಳ್ತೀನೋ ಅದೆಲ್ಲ ನಿಮಗೆ ಕಳಿಸ್ಕೊಡ್ತೀನಿ. ಒಂದು ಬಾರಿ ಪೂರ್ತಿ ನೋಡ್ಕೋಬೇಡಿ, ಮತ್ತೊಂದು ಬಾರಿ ಮಾಡ್ತಾ ಹೋಗಿ, ಆಯ್ತಾ? ಎಲ್ಲರೂ ಸೂರ್ಯ ನಮಸ್ಕಾರಕ್ಕೆ ಹೋಗೋಣ. ಓಂ ಹಿರಣ್ಮಹೇನ ಪಾತ್ರೇಣ ಸತ್ಯಸಾಪಿಹಿತಾಮುಖಂ ತತ್ವಂ ಪೂಷಣ್ಯಪಾರುಣೋ ಸತ್ಯಧರ್ಮಾಯ ದೃಷ್ಟಯೇ ದೇಹ ಸದಾ ಸವಿತ್ರಮಂಡಲಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೇ ವಪಾದೃತ ಶಂಖಚಕ್ರಃ. ಓಂ ರಾಮ್ ಮಿತ್ರಾಯ ನಮಃ. ಶ್ರೀ ಏಕಂ ಉಸಿರು ತಗೊಳ್ತಾ, ಶ್ರೀ ಉಸಿರು ಕಲ್ಲು ಮಾಡ್ತಾ, ತ್ರಿಣಿ ಚತ್ವಾರಿ ಪಂಚ ಷಡು ಸಪ್ತ ಹಸ್ತ ನವ ದಶ ಏಕಾದಶ ದ್ವಾದಶ. ಓಂ ಹ್ರೀಂ ಪ್ರವಹೇ ನಮಃ. ಶ್ರೀ ಏಕಂ ದ್ವಿ ಬಲ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಹಸ್ತ ನವ ದಶ ಏಕಾದಶ ದ್ವಾದಶ. ಓಂ ಓಂ ಸೂರ್ಯಾಯ ನಮಃ. ಶ್ರೀ ಏಕಂ ದ್ವಿ ಎಡ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಹಸ್ತ ನವ ದಶ ಏಕಾದಶ ದ್ವಾದಶ. ಓಂ ರಾಂ ಭಾನವೇ ನಮಃ. ಶ್ರೀ ಏಕಂ ದ್ವಿ ಬಲ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಹಸ್ತ ನವ ದಶ ಏಕಾದಶ ದ್ವಾದಶ. ಓಂ ಓಂ ಖಗಾಯ ನಮಃ. ಶ್ರೀ ಏಕಂ ದ್ವಿ ಎಡ ತ್ರೀಣಿ ಚತ್ವಾರಿ ಪಂಚ ಷಡು ಸಪ್ತ ಹಸ್ತ ನವ ದಶ ಏಕಾದಶ ದ್ವಾದಶ. ಓಂ ರಹಂ
ಪೂಷ್ಣೇ ನಮಃ ಸ್ತಿ ಏಕಂ ದ್ವೈ त्रीणि चत्वारि पञ्च षट् सप्त अष्ट नव दश एकादश द्वादश ॐ गां हिरण्यगर्भाय नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ॐ ह्रीं मरीचै नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ॐ आदित्याय नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ॐ ह्रां सवित्रे नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ॐ अर्काय नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ॐ भास्कराय नमः स्ति एकं द्वि त्रीणि चत्वारि पञ्च षट् सप्त अष्ट नव दश एकादश द्वादश ಕಣ್ಮುಚ್ಚಿ ಉಸಿರಾಟ ಗಮನಿಸೋಣ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ಪ್ರಾಣ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ನಮ್ಮ ಆಯುಸ್ಸು ವೃದ್ಧಿ ಆಗ್ತಾ ಹೋಗುತ್ತೆ, ನಮ್ಮ ಯೌವನ ಕಾಪಾಡ್ತಾ ಹೋಗುತ್ತೆ, ದೇಹ ಮುಪ್ಪಾಗೋದಿಲ್ಲ, ಇಮ್ಯುನಿಟಿ ಪವರ್ ಹೆಚ್ಚಾಗ್ತಾ ಹೋಗುತ್ತೆ. ನಮ್ಮ ದೇಹದಲ್ಲಿರುವ 72,000 ನಾಡಿಗಳಿಗೂ ಸೂರ್ಯನ 72,000 ಕಿರಣಗಳಿಗೂ ನೇರವಾದ ಸಂಬಂಧ ಇದೆ. ಸೂರ್ಯನ ಕಿರಣಗಳು ಭೂಮಿಯ ತನ್ನ ಬೆಳಗಿನಿಂದ ಯಾವ ರೀತಿ ಆವರಿಸ್ಕೊಳ್ತಾ ಹೋಗ್ತಾನೋ ಆ ರೀತಿ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಪ್ರಾಣಶಕ್ತಿಯು ನಿಮ್ಮ ದೇಹದ ಪ್ರತಿಯೊಂದು ಭಾಗವನ್ನು ಆವರಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಇಷ್ಟಪಟ್ಟು ಮಾಡಿ, ಮನಸ್ಸಲ್ಲಿಟ್ಟು ಮಾಡಿ. ಕ್ಯಾನ್ಸರ್ ಅಂತ ಸಮಸ್ಯೆನೂ ಗುಣಪಡಿಸುವಂಥ ಶಕ್ತಿ ಈ ಸೂರ್ಯ ನಮಸ್ಕಾರಕ್ಕಿದೆ. ಹಾಗೆ ಇಷ್ಟಪಟ್ಟು ಮಾಡಿ, ಮನಸ್ಸಲ್ಲಿಟ್ಟು ಮಾಡಿ, ಆಳವಾದ ಉಸಿರಾಟ ಮಾಡ್ತಾ ಮಾಡಿ. ಪ್ರತಿ ಹಂತದಲ್ಲೂ ನೆಮ್ಮನ್ನು ನೀವು ಕೊಳ್ತಾ ಕಣ್ಮುಚ್ಚಿ ಮಾಡಬೇಕು. ಫಸ್ಟು ಚೆನ್ನಾಗಿ ನೋಡ್ಕೊಳ್ಳಿ, ಚೆನ್ನಾಗಿ ಕಲ್ತ್ಕೊಳ್ಳೋದ್ರೆ ಕಣ್ಬಿಟ್ಟು ಮಾಡಬೇಕು. ಕಲ್ತ್ಕೊಂಡಾದ್ಮೇಲೆ ಕಣ್ಮುಚ್ಚಿ ಮಾಡಬೇಕು. ಎಲ್ಲರೂ ಈಗ ಸ್ಥಿತಿಗೆ ಹೋಗೋಣ. ಪ್ರಾರ್ಥನಾ ಸ್ಥಿತಿ. ಓಂ ಶ್ರೀ ಸವಿತ್ರ ಸೂರ್ಯ ನಾರಾಯಣಾಯ ನಮಃ ಸ್ತಿ ಏಕಾಂ ಅವ್ರ ನಮಸ್ಕಾರ ಸ್ತಿ. ತೋಳು ಕಿವಿಗೆ ಟಚ್ ಆಗಿರಬೇಕು. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬೆಂಡಾಗಿ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡಿ. 1 2 3 4 5. ಹಸಿರು ತಗೊಳ್ಳಿ. ಹಸಿರು ಖಾಲಿ ಮಾಡ್ತಾ ಪೂರ್ಣಸ್ಥ ನೆಲ ಮುಟ್ಸ್ಬೇಕು. ಕತ್ನ ಚೆನ್ನಾಗಿ ಒಳಗೆ 1
दो, तीन, चार, पाँच ಎಡದಾಗಲೈತಿ ಹಿಂದುಗಡೆ ಎಡಭಾಗೈತಿ ಮುಂದೆ ಹಂತಿ ಚೆನ್ನಾಗಿ ಈಗ ಬಲ್ದ ಕಾಲು ಇವಾಗ ಎತ್ಕೋಬಾರ್ದು ಎಡದ ಪಾದ ಚುಕ್ ಮಾಡಬೇಕು ಹಂತಬೇಕು ಈಗ ಮಾಡ್ಕೋಬಾರ್ದು ಹಿಪ್ ಡೌನ್ ಮಾಡ್ಬೇಕು ಹಿಪ್ ಡೌನ್ ಮಾಡಿ ಹಂತಿ ಮುಂದೆ ನೋಡಿ ಕಣ್ಮುಚ್ಚಿ ಚೆನ್ನಾಗಿ ಉಸಿರು ತುಂಬಿ ಕಾಲು 3 4 ಬಲ್ದ ಕಾಲೈತಿ ಹಿಂದೆಕಿಡಿ ಎರಡು ಪಾದದ ಹೆಬ್ಬೆಳ ಮೇಲೆ ನಿಲ್ಲಿಸ್ಕೋಬೇಕು ಈ ಸ್ಥಿತಿಲಿ ಇದೊಂದು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಈಗ ನಿಲ್ಲಿಸ್ಕೋಬೇಕು ಎರಡು ಎಕ್ಸ್ಟ್ರಾ ಬರುತ್ತೆ ಶಶಾಂಕಾಸನ ಮತ್ತೆ ಇದೊಂದು ಈಗ ನಿಲ್ಲಿಸ್ಕೋಬೇಕು ಪಾದದ ಬೆಳ ಮೇಲೆ ಮತ್ತೆ ಕೈ ಬೆರಳುಗಳ ಮೇಲೆ ಬಹಳ ಹಸ್ತದ ಮೇಲೆ ನಿಲ್ಲಿಸ್ಕೊಡಿ ಇಷ್ಟೇ ಇಲ್ಲಿ ಚೆನ್ನಾಗಿ ಸರ್ 1 2 3 4 5 ಅಧೋಮುಖ ಶ್ವಾನಾಸನ ಕತ್ನ ಚೆನ್ನಾಗಿ ಕೈನ ಮುಂದೆ ತಳ್ಳಿ ನತ್ತಿನೆಲ್ಲ ಮುಟ್ಸೋ ಪ್ರಯತ್ನ ಮಾಡಬೇಕು ಹಿಂದೆ ಹಿಂಬಡಿ ಈಗ ಎತ್ಕೋಬಾರ್ದು ಮಂಡಿ ಮಡ್ಸ್ಕೋಬಾರ್ದು ಕ್ಲೀನಾಗಿ ಒತ್ತಬೇಕು ಚೆನ್ನಾಗಿ ಇಲ್ಲಿ ನತ್ತಿನೆಲ್ಲ ಮುಟ್ಸೋ ಪ್ರಯತ್ನ ಮಾಡಿ 1 2 3 4 5 ಮಂಡಿ ಚಿಪ್ಪಿಡೋಣ ಹೊಸಿರು ಖಾಲಿ ಮಾಡ್ತಾ ಎದೆ ಭಾಗ ಇಡೋಣ ಎದೆ ಭಾಗ ಇಟ್ಟು ಗಲ್ಲ ಇಟ್ಟು ಉಸಿರಾಟ ಮಾಡ್ಕೊಳ್ಳಿ ಅಷ್ಟಾಂಗ ಪಣಿಪಾದಾಸನ ಪಾದದ ಬೆರಳು ಮಂಡಿ ಚಿಪ್ಪು ಎದೆ ಭಾಗ ಮತ್ತೆ ಗಲ್ಲ ಅಥವಾ ಹಣೆ ಭಾಗ ಇಡಿ ಆಗ್ತದಲ್ಲ ಈಗ ಗಲ್ಲ ಇಡಿ ಆಗುತ್ತೆ ಹಣೆ ಭಾಗ ಇಡಿ ಮೂಗು ನೆಲಕ್ಕೆ ಟಚ್ ಆಗಬಾರ್ದು ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ 3 4 5 ಭುಜಂಗಾಸನ ಅದೇ ರೀತಿ ಚೆನ್ನಾಗಿ ಅಂತ್ಯ ಆಕಾಶ ನೋಡಿ ಹಿಂದೆ ಪಾದ ಚೂಕ್ ಮಾಡಿ ಜೊತೆ ಸೇರಿಸಿ 1 2 3 4 5 ಅಧೋಮುಖ ಶ್ವಾನಾಸನ ಸಶಂಕಾಸನ ಹೋಗಿ ಅಧೋಮುಖ ಶ್ವಾನಾಸನ ಹೋಗ್ಬೇಕು ಕತ್ನ ಚೆನ್ನಾಗಿ ಹಾಕಿ ಕೈನ ಮುಂದೆ ತಳ್ಳಿ ನತ್ತಿನೆಲ್ಲ ಮುಟ್ಸೋ ಪ್ರಯತ್ನ ಮಾಡಿ 1 2 3 4 5 ಎಡದ ಕಾಲನೆತ್ತಿ ಮುಂದೆ ಕಿಡಿ ಫಸ್ಟ್ ಎಡದ ಕಾಲನೆತ್ತಿ ಹಿಂದೆ ಕಿಟ್ಟಿದೀವಲ್ವಾ ಈಗ ಲಾಸ್ಟ್ ಎಡದ ಕಾಲನೆತ್ತಿ ಮುಂದೆ ಇಡಬೇಕು ಹೀಗೆ ಮಾಡ್ಕೊಂಡಿರ್ತೀರಿ ಇಲ್ಲಿ ಹಿಪ್ ಡೌನ್ ಮಾಡಬೇಕು ಹಂತೆ ಸೀಟು ಇಲ್ಲಿ ಚೆನ್ನಾಗಿ ಈಗ ಎಷ್ಟು ಸದ್ಯ ಗೊತ್ತೋ ಅಷ್ಟು ಹಿಂದಕ್ಕೆ ಹೋಗ್ಬೋದು ಈಗ ಆಗ್ತಲ್ಲ ಇಷ್ಟೇ ಮಾಡಿ ಸರ್ ಇದು ಎಷ್ಟಾರ ಹಿಂದಕ್ಕೆ ಹೋಗಿ ಹಂಗಂತ ಹಿಂಗೆ ಬರೋಂಗಿಲ್ಲ ಹೀಗೆ ಇರಬೇಕು ಆಸ್ತನೆಲ್ಲ ಮಾಡಿಸ್ಬೇಕು ಹಂತೆ ಸೀಟ್ ನೋಡಿ 3 4 ಹಿಂದೆ ಪಾದ ಚುಪ್ಪಿರ್ಬೇಕು 5 ಬಲ್ದ ಪಾದನೆತ್ತಿ ಎಡದ ಪಾದ ಉಸಿರು ಖಾಲಿ ಮಾಡ್ತಾ ಹಿಂಬಡಿ ಭಾಗ ಹಿಡಿದು ಹಣೆ ಭಾಗನ ಮಂಡಿ ಚಿಪ್ಪಿ ಬಿಡಿಸಿ ಬಾಗಿ ಚೆನ್ನಾಗಿ ಅಲ್ಲಿ ಚೆನ್ನಾಗಿ ಉಸಿರಾಟ ಮಾಡ್ಕೊಳ್ಳಿ 1 2 3 4 5 ನಮಸ್ಕಾರ ಎಷ್ಟು ಸಾಧ್ಯ ಗೊತ್ತೋ ಅಷ್ಟು ಹಿಂದಕ್ಕೆ ಬಗ್ಗೆ ತೋಳಕಿಗೆ ಟಚ್ ಆಗೇ ಇರಬೇಕು ಈಗ ಮಾಡೋಂಗಿಲ್ಲ ಹೀಗೆ ಬರುತ್ತೆ
ನಾ ಹೇಗ್ ಮಾಡಿದ್ನೋ ಹಾಗೆ ಮಾಡ್ಬೇಕು. 1 2 3 4 5. ನಮಸ್ಕಾರ ಅಸ್ತಿ. ಪಾದಗಳ ಹತ್ರ ಹೆಬ್ಬೆರಳು ಒಂದಕ್ಕೊಂದು ಟಚ್ ಆಗಲಿ. 1 2 3 4 5. ಆದಿತ್ಯ ಸ್ತೋತ್ರ. ಆದಿತ್ಯಸ್ಯ ನಮಸ್ಕಾರಂ ಹೇ ಕುರು ವಂದೇ ದಿನೇ ದಿನೇ ಆಯುಸ್ ಪ್ರಜ್ಞಾಬಲಂ ವೀರ್ಯಂ. ಆದಿತ್ಯ ಸ್ತೋತ್ರ. ಆದಿತ್ಯಸ್ಯ ನಮಸ್ಕಾರಂ ಹೇ ಕುರು ವಂದೇ ದಿನೇ ದಿನೇ ಆಯುಸ್ ಪ್ರಜ್ಞಾಬಲಂ ವೀರ್ಯಂ ತೇಜಸ್ಯ ಸಾಂಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ ನಮಃ. ನಿಧಾನವಾಗಿ ಬಲಗಡೆಯಿಂದ 3 ಬಾರಿ ಪ್ರದಕ್ಷಿಣೆ ಬರೋಣ. ನಿಧಾನವಾಗಿ ನಿಂತ್ಕೊಳ್ಳೋಣ. ಭೂತಾಯಿ ಸ್ತೋತ್ರ. ಸಮುದ್ರವಸನೆ ದೇವಿ ಪರ್ವತಸ್ಥಲ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವ ಮೇ. ನಿಧಾನವಾಗಿ ಭೂತಾಯಿಗೆ ನಮಸ್ಕರಿಸು. ನಿಧಾನವಾಗಿ ಮೇಲೆ ಬರೋಣ. ಹೆಡದ ಕಾಲನ್ನ ಪಕ್ಕ ಹಾಕಿ ದೇಹವನ್ನು ಸಡಿಲ ಮಾಡಿ ಕಣ್ಮುಚ್ಚಿ ಉಸಿರಾಟ ಗಮನಿಸುತ್ತಾ ನಿಂತ್ಕೊಳ್ಳೋಣ. ಪಾದದ ಬೆರಳಿಗೆ ಚಾಲನೆ, ಕೈ ಬೆರಳಿಗೆ ಚಾಲನೆ, ಶಿರಭಾಗಕ್ಕೆ ಚಾಲನೆ ಕೊಡೋಣ. ಇಡೀ ದೇಹಕ್ಕೆ ಚಾಲನೆ ಕೊಡೋಣ. ರಿಲ್ಯಾಕ್ಸ್. ಕೈಗಳನ್ನ ಚೆನ್ನಾಗಿ ಮೇಲೆ ಹಚ್ಚಿ ಉಸಿರು ತಗೊಳ್ಳಿ. ಉಸಿರು ಖಾಲಿ ಮಾಡ್ತಾ ಹಾಗೆ ಕುತ್ಕೋಬೇಕು. ಕೈ ಬಳಸ್ತಾ ಕುತ್ಕೋಬೇಕು. ಕಣ್ಮುಚ್ಚಿ ಮೌನವಾಗಿ ನಮ್ಮನ್ನು ನೋಡ್ಕೊಳ್ಳೋಣ. ನಮ್ಮ ಉಸಿರಾಟ ಹೇಗಿದೆ, ನಮ್ಮ ಹೃದಯದ ಬಡಿತ ಹೇಗಿದೆ, ನಮ್ಮ ಉಸಿರಾಟದ ಏರಿಳಿತ ಹೇಗಿದೆ, ನಮ್ಮನ್ನು ನಾವು ನೋಡ್ಕೊಳ್ಳೋಣ. ಹಾಗೆ ಎಲ್ಲರೂ ಪೂರ್ವಕ್ಕೆ ತಲೆ ಹಾಕಿ ಬೆನ್ ಮೇಲೆ ಮಲ್ಗೋಣ. ಸವಾಸನಕ್ಕೆ ಹೋಗೋಣ. ಕಾಲ್ನ ಒಂದೊಂದು ಅಡಿ ದೂರ ಮಾಡಿ, ಕೈಗಳು ತೊಡೆ ಅಕ್ಕಪಕ್ಕ ಹಸ್ತ ಮೇಲ್ಮುಖವಾಗಿರ್ಲಿ. ಕತ್ತಿನ ಭಾಗ ಬೆನ್ನುರಿಗೆ ನೇರ ಇರಲಿ. ಆಳವಾಗಿ ಸುತ್ತೋಳಿ. ಬಾಯಿಂದ ಖಾಲಿ ಮಾಡ್ತಾ ಇಡೀ ದೇಹದ ಭಾರನ ಭೂಮಿಗೆ ಬಿಟ್ಬಿಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ದೇಹನ ಪೂರ್ಣ ಹಗುರ ಮಾಡಿ ಬಿಸಾಕಿ. ಮತ್ತೊಂದು ಸುತ್ತೋಳಿ. ಖಾಲಿ ಮಾಡ್ತಾ ಮನಸ್ಸಿನ ಸಂಕಲ್ಪ ಶಕ್ತಿಯ ಮೂಲಕ ನಮ್ಮ ಪಾದದ ಬೆರಳುಗಳನ್ನ ಗಮನಿಸೋಣ. ಪಾದದ ಬೆರಳು, ಪಾದ, ಹಿಮ್ಡಿ ಭಾಗ, ಪಾದದ ಒಳಭಾಗ, ಹೊರಭಾಗ, ಮೀನಖಂಡ, ಮಂಡಿ ಚಿಪ್ಪು, ತೊಡೆಯ ಭಾಗ, ಪೃಷ್ಠಭಾಗ, ಸೊಂಟ ಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಬೆನ್ನಿನ ಭಾಗ ಎಲ್ಲವನ್ನು ಗಮನಿಸ್ತಾ ಬನ್ನಿ. ಅಲ್ಲಿ ಹಗುರ ಮಾಡ್ತಾ ಬನ್ನಿ. ಉಸಿರನ್ನ ತುಂಬ್ತಾ ಖಾಲಿ ಮಾಡ್ತಾ ಅದನ್ನ ನೋಡ್ತಾ ನೋಡ್ತಾ ಹಗುರ ಮಾಡ್ತಾ ಬರುತ್ತೆ. ಅಲ್ಲಿ ಯಾವುದೇ ತರಹ ನೋವುಗಳಿಲ್ಲ, ಯಾವುದೇ ತರಹ ಒತ್ತಡಗಳಿಲ್ಲ, ಯಾವುದೇ ತರಹ
ಏನು ಸಮಸ್ಯೆಗಳಿಲ್ಲ, ಯಾವುದೇ ತರಹ ನೋವುಗಳಿಲ್ಲ, ಒತ್ತಡಗಳಿಲ್ಲ, ಆತಂಕ ಇಲ್ಲ. ಈ ರೀತಿ ಫೀಲ್ ಮಾಡ್ತಾ ಬಿಡಿ. ಎಲ್ಲಾರು ನೋವಿದ್ರೆ ಆ ಭಾಗವನ್ನ ನೋಡ್ತಾ ಉಸಿರಾಟ ಮಾಡಿ. ಹಾಗೆ ಭುಜ ಭಾಗ, ಕೈಗಳು, ಎರಡು ಕೈಗಳು, ಎರಡು ಹಸ್ತಗಳು, ಹಸ್ತದ ಬೆರಳುಗಳು ಎಲ್ಲವನ್ನು ಗಮನಿಸ್ತಾ ಬಿಡಿ. ಹಾಗೆ ಕತ್ತಿನ ಭಾಗ, ಇಡೀ ಮುಖಭಾಗ ಗಮನಿಸಿ. ಈಗ ತಲೆಯಿಂದ ಪಾದದಿಂದ ಹಿಡಿದು ಶಿರಭಾಗದವರೆಗೆ ಒಂದೇ ಸಮ ಗಮನಿಸ್ತಾ ಬನ್ನಿ. ಪೂರ್ಣ ಹಗುರ ಆಗಿದೆ. ನನ್ನ ಇಡೀ ದೇಹದಲ್ಲಿ ಯಾವುದೇ ತರಹ ನೋವುಗಳಿಲ್ಲ, ಯಾವುದೇ ತರಹ ಒತ್ತಡಗಳಿಲ್ಲ, ಪೂರ್ಣ ಹಗುರ ಆಗಿದೆ, ವಿಶ್ರಾಂತಗೊಂಡಿದೆ. ಇಡೀ ದೇಹಕ್ಕೆ ಸಂಪೂರ್ಣ ವಿಶ್ರಾಂತಿ ವಹಿಸೋಣ. ಶವಾಸನ ಅಂದ್ರೆ ಶವದ ರೀತಿ ಬಿದ್ದಿರ್ಬೇಕು. ದೇಹ ಅಳ್ಳಾಡಿಸ್ಬಾರ್ದು. ಕಾಲು ಸೇಟ್ ಮಾಡೋದು, ಕೈ ಸೇಟ್ ಮಾಡೋದು, ತಲೆ ಸೇಟ್ ಮಾಡೋದು ಮಾಡಬಾರ್ದು. ನಿಮ್ಮ ಶಿರಭಾಗ ನಿಮ್ಮ ಬೆನ್ನುರಿಗೆ ನೇರ ಇರಬೇಕು. ಕಾಲ್ನ 1-1.5 ಅಡಿ ದೂರ ಮಾಡಬೇಕು. ಕೈಗಳು ತೊಡೆ ಅಕ್ಕಪಕ್ಕ, ಹಸ್ತ ಮೇಲ್ಮುಖ ಮಾಡಬೇಕು. ಹಸ್ತ ಕೆಳಮುಖ ಮಾಡಬಾರ್ದು, ಹಸ್ತ ಮೇಲ್ಮುಖ ಮಾಡಬೇಕು. ಕೈ ಕಾಲು ಆಡಿಸ್ತಾ ಇರಬಾರ್ದು. ಶವಾಸನ ಅಂದ್ರೆ ಶವದ ರೀತಿ ಬಿದ್ದಿರ್ಬೇಕು. ರಿಲ್ಯಾಕ್ಸ್. ಸಂಪೂರ್ಣ ವಿಶ್ರಾಂತಗೊಂಡ ದೇಹಕ್ಕೆ ಚಾಲನೆ ಕೊಡೋಣ. ಪಾದದ ಬೆರಳುಗಳಿಗೆ ಚಾಲನೆ, ಕೈ ಬೆರಳುಗಳಿಗೆ ಚಾಲನೆ, ಶಿರಭಾಗಕ್ಕೆ ಚಾಲನೆ ಕೊಡೋಣ. ನಿಧಾನವಾಗಿ ಹೆಡ್ದ ಕೈನ ಮಾಡಿಸೋಣ. ಹೆಡ್ದ ಕೈನ ಎದೆ ಮೇಲೆ ಇಡೋಣ. ಬಲದ ಕೈನ ಭೂಸ್ಪರ್ಶ ಮಾಡುತ್ತಾ ಬಲಕ್ಕೆ ಮಗ್ಲಾಗೋಣ. ಇಲ್ಲೊಂದು ಆಳವಾಗಿ ಉಸಿರಾಟ ಮಾಡ್ಕೊಳ್ಳಿ. ನಿಧಾನವಾಗಿ ಎದ್ದು ಕೂರೋಣ. ಕಣ್ಬಿಡೋದು ಬೇಡ. ಪದ್ಮಾಸನ ಹಾಕೊಳ್ಳೋಕಾದ್ರೆ ಪದ್ಮಾಸನ ಹಾಕೊಳ್ಳಿ. ಆಗ್ತಾ ಇಲ್ಲ ನಿಮ್ಗೆ ಹೇಗಾಗುತ್ತಾ ಇದು ಕೂತ್ಕೊಳ್ಳಿ. ಸಿದ್ಧಾಸನ, ಸುಖಾಸನ ನಿಮ್ಗೆ ಹೇಗಾಗುತ್ತೋ ಹಾಗೆ. ಧ್ಯಾನ ಮುದ್ರೆಗೆ ಬನ್ನಿ. ಧ್ಯಾನ ಮುದ್ರೆ ಅಂದ್ರೆ ಹೆಬ್ಬೆರಳು ತೋರ್ಬೆರಳು ಚರ್ಮಕ್ಕೆ ಟಚ್ ಆಗಿರ್ಬೇಕು. ಎರಡು ಕೈಗಳುವೆ ಧ್ಯಾನ ಮುದ್ರೆ ಮಾಡ್ಕೊಂಡು ಮಂಡಿ ಚಿಪ್ ಮೇಲೆ ಇಟ್ಕೊಳ್ಳಿ. ಬೆನ್ನುರಿ ನೇರ. ಈಗ ಹೊಸನ ಆಳವಾಗಿ ತುಂಬಿ ಹೊಸನ ಖಾಲಿ ಮಾಡ್ತಾ ಓಂಕಾರ ಹೇಳ್ತಾ ಹೋಗ್ಬೇಕು. ನಮ್ಮ ಮನಸ್ಸು ನಮ್ಮ ಆಜ್ಞೆ ಚಕ್ರ ನೋಡ್ತಾ ಇರ್ಬೇಕು. ನಮ್ಮ ಕಣ್ಣಿನ 2 ಹುಬ್ಬುಗಳ ಮಧ್ಯಭಾಗ ಆಜ್ಞೆ ಚಕ್ರವಿದೆ. ಆ ಆಜ್ಞೆ ಚಕ್ರವನ್ನ ನೋಡ್ತಾ ಓಂಕಾರ ಹೇಳ್ತಾ ಹೋಗ್ಬೇಕು. ಓಂಕಾರ ಹೇಳಿ ನಿಲ್ಸಿದ್ಮೇಲೂ ನಮ್ಮ ಮನಸ್ಸು ನಮ್ಮ ಆಜ್ಞೆ ಚಕ್ರವನ್ನೇ ನೋಡ್ತಾ ಇರ್ಬೇಕು. ಬೆನ್ನೂರು ನೇರಲ್ಲಿ ಆಳವಾಗಿ ಸುತ್ತೋಳಿ. ಓಂ. 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60 61 62 63 64 65 66 67 68 69 70 71 72 73 74 75 76 77 78 79 80 81 82 83 84 85 86 87 88 89 90 91 92 93 94 95 96 97 98 99 100 101 102 103 104 105 106 107 108 109 110 111 112 113 114 115 116 117 118 119 120 121 122 123 124 125 126 127 128 129 130 131 132 133 134 135 136 137 138 139 140 141 142 143 144 145 146 147 148 149 150 151 152 153 154 155 156 157 158 159 160 1
ಆಗ್ನ ಚಕ್ರವನ್ನು ನೋಡ್ತಾ ಕೂರಿ, ದೇಹ ಅಳ್ಳಾಡಿಸ್ಬಾರ್ದು, ಬಾಡಿ ಸೇಕ್ ಮಾಡಬಾರ್ದು. ನಿಮ್ಮ ಆಗ್ನ ಚಕ್ರವನ್ನು ನೋಡ್ತಾ ಇರಬೇಕು. ರಿಲ್ಯಾಕ್ಸ್. ಹಸ್ತಗಳನ್ನ ಕಣ್ಣುಗಳ ಮೇಲೆ ಇಡೋಣ. ಅಲ್ಲಿ ಬಣ್ಣ ಬಣ್ಣ ಬೆಳಕನ್ನ ಗುರುತಿಸೋಣ. ಹಾಗೆ ಮುಖ ಭಾಗ ಒರೆಸ್ಬಿಡೋಣ. ಕಿವಿನ ಚೆನ್ನಾಗಿ ಮೇಲಕ್ಕೆ, ಹಿಂದಕ್ಕೆ, ಕೆಳಕ್ಕೆ, ಹಸ್ತಗಳಿಂದ ಶಿರಭಾಗ ಒತ್ತೋಣ. ಹಸ್ತಗಳನ್ನ ಒಂದಕ್ಕೊಂದು ಸ್ಪರ್ಶ ಮಾಡೋಣ. ಸ್ಪರ್ಶದ ಸಕವನ್ನು ಕಣ್ಣುಗಳ ಮೇಲೆ, ಕಣ್ತಿರದ್ದು ಪ್ರದರ್ಶನ ಮಾಡೋಣ. ರಿಲ್ಯಾಕ್ಸ್. ಧನ್ಯವಾದಗಳು. ಎಲ್ಲರೂ ತುಂಬ ನೀಟಾಗಿ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳಿ. ಒಂದು 15 ನಿಮಿಷ ಅಥವಾ ಒಂದು 5 ನಿಮಿಷನಾದರೂ ಶವಾಸನ ಮಾಡಬೇಕು. ಆಯಿತಾ? ಎಲ್ಲರೂ ಇಷ್ಟಪಟ್ಟು ಮಾಡಿ. ಧನ್ಯವಾದಗಳು.